ಉದಯನಿಧಿ ವಿರುದ್ಧ ಆಕ್ರೋಶ. ತಮಿಳುನಾಡಿನಲ್ಲಿ ಮೆಲ್ಲಗೆ ಹಚ್ಚುತ್ತಿದೆ ಸನಾತನ ಪರವಾದ ಧ್ವನಿ. ರಾಜ್ಯಾದ್ಯಂತ ವಿವಿಧೆಡೆ ಹಿಂದೂ ಸಂಘಟನೆಗಳ ಪ್ರತಿಭಟನೆ. ತಮಿಳುನಾಡು ಕೊನೆಗೂ ಎಚ್ಚೆತ್ತುಕೊಂಡಿದೆ. ಸನಾತನ ಧರ್ಮದ ಪರಾಧನಿ ಈಗ ಅಲ್ಲಲ್ಲಿ ಕೇಳಿಬರ್ತಾ ಇದೆ. ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ವಿರೋಧಿಗಳಿಗೆ ಎಚ್ಚರಿಕೆ ಕೊಡುವ ಕೆಲಸಗಳು ನಿಧಾನವಾಗಿ ಕಾಣಿಸ್ತಾ ಇದೆ. ಈ ವಿರೋಧಕ್ಕೆ ಕಾರಣ ಪ್ರತಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ. வெல்க தமிழ், வாழ்க தமிழ்நாடு, மக்களை பிரிக்கும் சனாதனம் நிச்சயம் ஒழிக்கப்பட வேண்டும், மக்களை பிரிக்கும் சனாதனம் நிச்சயம் ஒழிக்கப்பட வேண்டும், மக்களை பிரிக்கும் சனாதனம் நிச்சயம் ஒழிக்கப்பட வேண்டும். ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಪುತ್ರ ಉದಯನಿಧಿ ಅಸೆಂಬ್ಲಿ ಅಧಿವೇಶನದ ಮೊದಲ ದಿನವೇ ವಿವಾದಾಸ್ಪದ ಹೇಳಿಕೆಯನ್ನು ಪುನರುಚ್ಚರಿಸಿದ್ದರು. ಸಮಾಜವನ್ನು ಒಡೆಯುತ್ತಿರುವ ಸನಾತನ ಧರ್ಮವನ್ನು ನಿರ್ಮಾಣ ಮಾಡಬೇಕಿದೆ ಎಂದು ಹೇಳಿ ತಮ್ಮ ಚೊಚ್ಚಲ ಭಾಷಣವನ್ನು ಮುಗಿಸಿದ್ದರು. ಉದಯನಿಧಿ ಅವರ ಈ ಹೇಳಿಕೆ ಇಡೀ ದೇಶದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿತ್ತು. ತಮಿಳುನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಸಂಘಟಿತ ವಿರೋಧ ವ್ಯಕ್ತವಾಗ್ತಾ ಇದೆ. ಉದಯನಿಧಿ ಅವರ ಹೇಳಿಕೆಯನ್ನು ಹಿಂದೂ ಮುನ್ನಾಣಿ ಸಂಘಟನೆ ತೀವ್ರವಾಗಿ ಖಂಡಿಸಿದೆ. ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿದೆ. ಪರಿಣಾಮ ರಾಜ್ಯದ ವಿವಿಧೆಡೆ ಪ್ರತಿರೋಧ ಕಂಡುಬರ್ತಾ ಇದೆ. தொடர்ந்து இந்த மாதிரி பேசிட்டு இருந்தாருன்னா ஜீரோல தான் இருக்கணும், அடுத்த தேர்தல்ல ஜீரோவா தான் இருக்கணும். ಇದಿಷ್ಟೇ ಅಲ್ಲ, ಸನಾತನದ ಸಾವಿರಾರು ಭಕ್ತರು ವಿನೂತನ ಶೈಲಿಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಕೂಡ ಕಂಡುಬಂದಿದೆ. ಇಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಅಧಿಕಾರಕ್ಕೆ ಬಂದಿರುವ ಟಿವಿಕೆ ಪಕ್ಷದ ನೂತನ ಶಾಸಕ ಮುಸ್ತಫಾ ಕೂಡ ಉದಯನಿಧಿ ಹೇಳಿಕೆಗೆ ದನಿಗೂಡಿಸಿದ್ದರು. ನಾವು ಅಷ್ಟೇ ಬಂದಿರೋದೇ ಸನಾತನ ಧರ್ಮವನ್ನು ನಾಶ ಮಾಡೋಕೆ ಅಂತ ಹೇಳಿಕೆ ನೀಡಿದ್ರು. ಆದರೆ ಪ್ರಬಲ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಂತರ ಕ್ಷಮೆಯಾಚಿಸಿದ್ರು. ಇಷ್ಟು ದಿನ ಉದಯನಿಧಿಯವರ ಸರ್ಕಾರವೇ ಇತ್ತು. ಇಂತಹ ಹೋರಾಟಗಳನ್ನು ಆಯೋಜಿಸೋದೇ ಕಷ್ಟವಾಗಿತ್ತು. ಆದರೆ ಈಗ ಆ ಭಯ ಇಲ್ಲವಾಗಿದೆ. ರಾಜ್ಯಾದ್ಯಂತ ಸಣ್ಣ ಮಟ್ಟದಲ್ಲಾದರೂ ಪ್ರತಿರೋಧದ ದನಿ ಕೇಳಿಕರ್ತಾ ಇದೆ. ಇಂತಹ ದನಿ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಮೊಳಗುವ ವಿಶ್ವಾಸ ಹಿಂದೂ ಮುನ್ನಾಣಿ ಕಾರ್ಯಕರ್ತರಲ್ಲಿದೆ. ಈ ಮಧ್ಯೆ ಉದಯನಿಧಿ ವಿರುದ್ಧ ದೇಶಾದ್ಯಂತ ಹಲವು ಕೇಸುಗಳು ದಾಖಲಾಗಿವೆ. ಉದಯನಿಧಿ ಅಸೆಂಬ್ಲಿ ಒಳಗಡೆ ಮಾಡಿದ ಭಾಷಣದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ. ಸದನದ ಒಳಗೆ ಶಾಸಕರಿಗೆ ಕಾನೂನಿನ ರಕ್ಷೆ ಇದೆ. ಆದರೆ ಈ ಹಿಂದೆ ಮದ್ರಾಸ್ ಹೈಕೋರ್ಟ್ ಕೊಟ್ಟ ಆದೇಶದಲ್ಲಿ ಉದಯನಿಧಿ ಅವರು ಈ ಹಿಂದಿನ ದಿನ ಹೇಳಿಕೆಯನ್ನು ಹೇಟ್ ಸ್ಪೀಚ್ ಎಂದು ಬಣ್ಣಿಸಲಾಗಿತ್ತು. ಅಲ್ಲದೆ ಇಂತಹ ಹೇಳಿಕೆ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆಯೂ ಆದೇಶಿಸಲಾಗಿತ್ತು. ಆದರೆ ಅವರದೇ ಸರ್ಕಾರ ಇಷ್ಟು ದಿನ ಇದ್ದಿದ್ದರಿಂದ ಉದಯನಿಧಿ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈಗ ಸರ್ಕಾರ ಬದಲಾಗಿದೆ. ರಾಜ್ಯಾದ್ಯಂತ ಕಂಡುಬರ್ತಾ ಇರೋ ಪ್ರತಿಭಟನೆಗಳಿಂದಾಗಿ ಜೋಸೆಫ್ ವಿಜಯ್ ಸರ್ಕಾರವೇನಾದರೂ ಉದಯನಿಧಿ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕಿದೆ.